ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ವೆಲ್ತ್ ವೇವ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂದರೆ ಡನ್ ಅಪ್ಲಿಕೇಶನಲ್ಲಿ ನಾವು ಆಪ್ಷನ್ ಕಾಂಟ್ರಾಕ್ಟ್ನ ಯಾವ ರೀತಿ ಬೈ ಮಾಡೋದು ಹಾಗೆ ಹೇಗೆ ಸೇಲ್ ಮಾಡೋದು ಇದರ ಬಗ್ಗೆ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ನಾವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಇಂಡೆಕ್ಸ್ಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಇಂಡೆಕ್ಸ್ಗಳು ಯಾವುದ್ಯಾವುದು ಅಂತಂದರೆ ನಮಗೆ ಎರಡು ಮೇಜರ್ ಸ್ಟಾಕ್ ಎಕ್ಸ್ಚೇಂಜಸ್ ಇದೆ. ಒಂದು NSE ಮತ್ತು BSE. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡರಲ್ಲಿ ನಮಗೆ ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ಫಿನ್ ನಿಫ್ಟಿ, ನಿಫ್ಟಿ ಮಿಡ್ ಕ್ಯಾಪ್, ಸೊ ಈ ರೀತಿಯ ಇಂಡೆಕ್ಸ್ಗಳು ಬರುತ್ತೆ. ಈಗ ನೀವು ಇದರಲ್ಲಿ ನಿಫ್ಟಿ 50 ಬಗ್ಗೆ ತಿಳ್ಕೊಂಡು ನಿಫ್ಟಿನಲ್ಲಿ ಟ್ರೇಡಿಂಗ್ ಮಾಡಿ. ಸೊ ನಾನು ನಿಮಗೆ ನಿಫ್ಟಿ 50ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಫ್ಟಿ 50 ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನನಗೆ ನಿಫ್ಟಿಯ ಒಂದು ಕ್ಲೋಸಿಂಗ್ ಪ್ರೈಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಲಿಕ್ಕೆ 23,501.10. ಸೊ ಇದು ಬಂದು ನಮಗೆ ನಿಫ್ಟಿ 50ಯ ಒಂದು ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು ಈಗ 23,501 ಏನಿದೆ ಇದನ್ನು ನಾವು ಅಂಡರ್ಲೈನ್ ಪ್ರೈಸ್ ಅಂತ ಕರಿತೀವಿ. ನಾಳೆಯ ಒಂದು ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನಾವು ಈ ಒಂದು 23,501.10 ಈ ಕ್ಲೋಸಿಂಗ್ ಪ್ರೈಸ್ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಸೊ ನೀವು ಇದರಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಆಗಿದೆ ಅಂತ ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು. ಸೊ ನೋಡಿ, ಟುಡೇ ಮಾರ್ಕೆಟು ಓಪನ್ ಆಗಿರೋದು 23,661, ಹಾಗೆಯೇ ಹೈ ಹೋಗಿರೋದು 23,667 ತನಕ, ಹಾಗೆಯೇ ಲೋ ಬಂದಿದ್ದು 23,398 ತನಕ, ಹಾಗೆಯೇ ಈಗ ಕ್ಲೋಸ್ ಆಗಿರೋದು 23,501ಗೆ. ಸೊ ಇದು ನೋಡಿ ನಮಗೆ ಪ್ರೀವಿಯಸ್ ಕ್ಲೋಸ್ ಏನು ಇದು ಕ್ಲೋಸ್ ಆಗಿದೆ ಲಾಸ್ಟ್ ಟ್ರೇಡಿಂಗ್ ಡೇಸ್, ಅದನ್ನು ನಾವು ಪ್ರೀವಿಯಸ್ ಕ್ಲೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಇದರಲ್ಲಿ ನಿಫ್ಟಿ 50ನಲ್ಲಿ ಒಟ್ಟಾರೆ 50 ಕಂಪನಿಗಳು ಲಿಸ್ಟಿಂಗ್ ಆಗಿದ್ದು ಆ 50 ಕಂಪನಿಗಳ ಒಂದು ವ್ಯವಹಾರ ಯಾವ ರೀತಿ ನಡೀತಾ ಇದೆ ಅಂತ ತೋರಿಸೋದೆ ಈ ನಿಫ್ಟಿ 50ಯ ಇಂಡೆಕ್ಸ್. ಓಕೆ, ಸೊ ಈ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ ಅಂತಂದರೆ ಪಾಸಿಟಿವ್ ಸ್ಟಾಕ್ಸಲ್ಲಿ 19 ಕಂಪನಿಗಳು ಪಾಸಿಟಿವ್ ಸ್ಟಾಕ್ಸಲ್ಲಿದ್ದವು. ನೆಗೆಟಿವ್ ಸ್ಟಾಕ್ಸಲ್ಲಿ 31 ಸ್ಟಾಕ್ಸ್ಗಳು ನೆಗೆಟಿವ್ ಸ್ಟಾಕ್ಸಲ್ಲಿತ್ತು. ಸೊ ಹಾಗಾಗಿ ಈಗ ನಮಗೆ ಯಾವಾಗ 50 ಕಂಪನಿಗಳಲ್ಲಿ ಮೆಜಾರಿಟಿ ಜಾಸ್ತಿ ಯಾವ ಕಡೆ ಇರುತ್ತೆ, ಸೊ ಆ ಕಡೆ ಮಾರ್ಕೆಟ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೆಗೆಟಿವ್ ಸ್ಟಾಕ್ಸ್ 31 ಇರೋದ್ರಿಂದ ಪಾಸಿಟಿವ್ ಸ್ಟಾಕ್ಸ್ 19 ಇರೋದ್ರಿಂದ ಮೆಜಾರಿಟಿ ಬಂದು ನೆಗೆಟಿವ್ ಸ್ಟಾಕ್ ಕಡೆ ಇದೆ. ಸೊ ಹಾಗಾಗಿ ಮಾರ್ಕೆಟು ಬಿಯರಿಷ್ನಲ್ಲಿ ಕ್ಲೋಸ್ ಆಯಿತು, ಅಂದರೆ ಒಂದು ಡೌನ್ ಟ್ರೆಂಡ್ನಲ್ಲಿ ಮಾರ್ಕೆಟ್ ಕ್ಲೋಸ್ ಆಯಿತು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಹಿಸ್ಟೋರಿಕಲ್ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನಿಮಗೆ ನಾಲೆಜ್ ಇರಬೇಕು. 1 ಇಯರ್ ಹೈ, 3 ಇಯರ್ಸ್ ಹೈ, 5 ಇಯರ್ಸ್ ಹೈ ಎಷ್ಟಾಗಿದೆ ಮಾರ್ಕೆಟ್, 5 ವರ್ಷದಲ್ಲಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗಿತ್ತು ಮತ್ತು 1 ವರ್ಷದಲ್ಲಿ ಎಲ್ಲಿವರೆಗೂ ಹೋಗಿತ್ತು ಇದು ನಮಗೆ ಗೊತ್ತಿರಬೇಕು. ಹಾಗೆಯೇ 1 ವರ್ಷದ ಲೋ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು. 1 ಇಯರಲ್ಲಿ ಲೋ ಎಲ್ಲಿ ತನಕ ಹೋಗಿತ್ತು, 3 ವರ್ಷದಲ್ಲಿ ಲೋ ಎಲ್ಲಿ ತನಕ ಹೋಗಿತ್ತು, ಹಾಗೆ 5 ವರ್ಷದಲ್ಲಿ ಲೋ ಎಲ್ಲಿ ತನಕ ಹೋಗಿತ್ತು. ಇದು ನಮಗೆ ಗೊತ್ತಿದ್ದರೆ ನಮಗೆ ಟ್ರೇಡ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಒಂದು ವೇಳೆ ನೀವು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಆಪ್ಷನ್ ಟ್ರೇಡಿಂಗ್ಗೆ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ ಆಪ್ಷನ್ ಟ್ರೇಡ್ಗೆ. ಸೊ ನೀವು 23,667 ಏನಿದೆ ಇದು 1 ಇಯರ್ ಹೈ ಇದೆ ಮತ್ತು ಇದು ನಿಫ್ಟಿ ಆಲ್ ಟೈಮ್ ಹೈ ಕೂಡ ಆಗಿದೆ. ಒಂದು ವೇಳೆ ನೀವು ಸ್ಟ್ರೈಕ್ 23,700 ಕಾಲ್ ಏನಾದರೂ ತೊಗೊಂಡ್ರೆ ಇದು ಒಂದೇ ದಿನದಲ್ಲಿ ಬ್ರೇಕ್ಔಟ್ ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರೀಮಿಯಮ್ ಎಲ್ಲ 0 ಆಗುತ್ತೆ. ನಿಮಗೆ 1 ಇಯರ್ ಹೈ, 5 ಇಯರ್ಸ್ ಹೈ, 3 ಇಯರ್ಸ್ ಹೈ ಬಗ್ಗೆ ನಾಲೆಜ್ ಇತ್ತು ಅಂದರೆ ಆ ಹೈನಲ್ಲಿ ನೀವು ಕಾಲ್ ಆಪ್ಷನ್ನ ಬೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿಂದ ರಿವರ್ಸ್ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ನೀವು ಅದನ್ನು ಬ್ರೇಕ್ಔಟ್ ಮಾಡಬೇಕು ಅಂತಂದರೆ ಮಾರ್ಕೆಟಲ್ಲಿ ಯಾವುದಾದ್ರೂ ನ್ಯೂಸ್ ಇರಬೇಕು. ಸೊ ಹಾಗಾಗಿ ಗುಡ್ ನ್ಯೂಸ್ ಇರಬೇಕು, ಬಜೆಟ್ ಮಂಡನೆ ಆಗ್ತಾ ಇರಬೇಕು, ಎಲೆಕ್ಷನ್ ರಿಸಲ್ಟ್ಸ್ ಇರಬೇಕು. ಸೊ ಅಂಥ ಸಂದರ್ಭದಲ್ಲಿ ಮಾರ್ಕೆಟು ಮೂವ್ ಆಗುವ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನಂತಂದರೆ ಆಪ್ಷನ್ ಚೈನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಎಕ್ಸ್ಪೈರಿಗಳು ಇರುತ್ತೆ, ಸ್ಟ್ರೈಕ್ ಪ್ರೈಸ್ ಇರುತ್ತೆ, ಕಾಲ್ ಮತ್ತು ಪುಟ್ ಆಪ್ಷನ್ಗಳು ಇರುತ್ತೆ. ಸೊ ನಾವೀಗ ಬೈ ಮಾಡಬೇಕು ಅಂದರೆ
ಯಾವ್ದು ಮಾಡಬೇಕು, ಕಾಲ್ ಆಪ್ಷನ್ ಬೈ ಮಾಡಬೇಕಾ, ಪುಟ್ ಆಪ್ಷನ್ ಬೈ ಮಾಡಬೇಕಾ ಅಂತ ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಸೊ ಈಗ ನೋಡಿ 27 ಜೂನ್, 4th ಜುಲೈ, 11th ಜುಲೈ, 18th ಜುಲೈ, 25th ಜುಲೈ, 1st ಆಗಸ್ಟ್ ಈ ರೀತಿ ನಮಗೆ ಎಕ್ಸ್ಪೈರಿ ಇದ್ದಾವೆ. ಸೊ ಇದರಲ್ಲಿ ಈಗ ನಮಗೆ ನಿಯರೆಸ್ಟ್ ಎಕ್ಸ್ಪೈರಿ ಯಾವುದಿದೆ ಅಂದರೆ 27 ಜೂನ್ ನಿಯರೆಸ್ಟ್ ಎಕ್ಸ್ಪೈರಿ ಇದೆ. ಸೊ ಈಗ ನಾವು ಇದರಲ್ಲಿ ಟ್ರೇಡಿಂಗ್ ಮಾಡಬೇಕು. ಇದನ್ನು ಆಪ್ಷನ್ ಟ್ರೇಡಿಂಗ್ ಅಂತ ನಾವು ಕರಿತೀವಿ. ಸೊ ಇದೆಲ್ಲ ಮಿಕ್ಕಿದ್ದು ಫ್ಯೂಚರ್ ಟ್ರೇಡಿಂಗ್ ಆಗುತ್ತೆ. ಯಾವುದು ರೀಸೆಂಟ್ ಎಕ್ಸ್ಪೈರಿ ಇರುತ್ತೆ ಅದು ಆಪ್ಷನ್ ಟ್ರೇಡಿಂಗ್ ಆಗುತ್ತೆ. ಯಾವುದು ನೆಕ್ಸ್ಟ್ ಎಕ್ಸ್ಪೈರೀಸ್ ಇರುತ್ತೆ ಅದೆಲ್ಲ ಫ್ಯೂಚರ್ ಟ್ರೇಡಿಂಗ್ ಆಗಿರುತ್ತೆ. ಓಕೆ, ಸೊ ಈಗ ನಾವು ಬನ್ನಿ 27 ಜೂನ್ನಲ್ಲಿ ನಾವು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಈಗ ನೋಡಿ ಮಾರ್ಕೆಟ್ ಕ್ಲೋಸ್ ಆಗಿರೋದು ಎಷ್ಟಕ್ಕೆ 23,501. 23,501. ಒಂದು ವೇಳೆ ಮಾರ್ಕೆಟು 23,501ಗಿಂತ ಮೇಲೆ ಹೋಗುತ್ತೆ ಅನ್ನೋದಾದರೆ ಸೊ ಆಗ ನಾವು ಕಾಲ್ ಬೈ ಮಾಡಬೇಕು. ಒಂದು ವೇಳೆ 23,501ಇಂದ ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅನ್ನೋದಾದರೆ ನಾವು ಆವಾಗ ಪುಟ್ಟನ್ನ ಬೈ ಮಾಡಬೇಕು. ಓಕೆ, ಸೊ ಕಾಲ್ ಬೈ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕು, ಪುಟ್ ಬೈ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇರಬೇಕು. ಮಾರ್ಕೆಟ್ ಕೆಳಗಡೆ ಬರೋವಾಗ ಪುಟ್ ಪ್ರೈಸು ಮೇಲೆ ಹೋಗ್ತಾ ಇರುತ್ತೆ, ಮಾರ್ಕೆಟ್ ಕೆಳಗಡೆ ಬರೋವಾಗ ಕಾಲ್ ಪ್ರೈಸು ಕೆಳಗಡೆ ಹೋಗ್ತಾ ಇರುತ್ತೆ. ಒಂದು ವೇಳೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾದ್ರೆ ಕಾಲ್ ಪ್ರೈಸ್ ಕೂಡ ಮೇಲೆ ಹೋಗ್ತಾ ಇರುತ್ತೆ. ಸೊ ಇದು ನೀವು ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರಿ. ಹಾಗೆ ಇದ್ರ ಜೊತೆಗೆ ನಾವೀಗ ಬೈ ಮಾಡಬೇಕು ಅಂತಂದರೆ ಯಾವುದನ್ನು ಬೈ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಇದರಲ್ಲಿ 3 ರೀತಿಯ ಸ್ಟ್ರೈಕ್ಸ್ ಇರುತ್ತೆ. ಒಂದು ಅಟ್ ದ ಮನಿ, ATM ಅಂತ ಕರೀತಾರೆ. ಇನ್ನೊಂದು ITM, ಇದನ್ನು ಇನ್ ದ ಮನಿ ಅಂತ ಕರೀತಾರೆ. ಹಾಗೆ ಇನ್ನೊಂದು OTM, ಇದನ್ನು ಔಟ್ ಆಫ್ ದಿ ಮನಿ ಅಂತ ಕರೀತಾರೆ. ಸೊ ಈ ಇನ್ ದ ಮನಿ, ಔಟ್ ಆಫ್ ದ ಮನಿ ಮತ್ತು ಅಟ್ ದ ಮನಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಸೊ ಇನ್ ದ ಮನಿ ಅಂತಂದರೆ ಇದರಲ್ಲಿ ಈಗ ಅಷ್ಟು ಬೇಸಿಕ್ಕಾಗಿ ನಾನು ನಿಮಗೆ ಹೇಳೋದಾದರೆ ಆಪ್ಷನ್ ಟ್ರೇಡಿಂಗ್ ಮಾಡೋದಕ್ಕೆ ಇದು ಇನ್ ದ ಮನಿ, ಅಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಇದೊಂದು ತುಂಬ ದೊಡ್ಡ ಕಾನ್ಸೆಪ್ಟು. ಓಕೆ, ಆದರೂ ಇದನ್ನು ಸಿಂಪಲ್ಲಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ನೀವು ಬೈ ಮಾಡಬೇಕು ಅಂತಂದರೆ ಇದನ್ನು ಇನ್ ದ ಮನಿ ಅಂತ ಕರೀತಾರೆ. ಯಾವುದು ನಿಮಗೆ ಇಲ್ಲಿ ಒಂದು ಕಲರ್ ಶೇಡ್ ಆಗಿದೆ ನೋಡಿ, ಯೆಲ್ಲೋ ನಲ್ಲಿ ಇದೇನು ನಿಮಗೆ ಕಲರ್ ಶೇಡ್ ಆಗಿದೆ. ಸೊ ಇದೆಲ್ಲವೂ ಇನ್ ದ ಮನಿ ಆಗಿರುತ್ತೆ, ITM. ಹಾಗೆ ಇಲ್ಲಿ ಏನು ಬ್ಲೂ ಕಲರಲ್ಲಿ ನಿಮಗೆ ಶೇಡ್ ಆಗಿದೆ ಇದು ಪುಟ್ಗೆ ಇನ್ ದ ಮನಿ ಆಗಿರುತ್ತೆ, ITM. ಕಾಲ್ಗೆ ಈ ಕಡೆ ಬಣ್ಣ ಇದೆಯಲ್ಲ ಇದೆಲ್ಲವೂ ಇನ್ ದ ಮನಿ. ಕಾಲ್ಗೆ ಇದು ಪುಟ್ಗೆ ಇದೆಲ್ಲ ಇನ್ ದ ಮನಿ. ಸೊ ಹಾಗಿದ್ರೆ OTM ಯಾವುದು ಅಂತಂದರೆ ಪುಟ್ಗೆ ಈ ವೈಟ್ ಕಲರಲ್ಲಿ ಇರೋದೆಲ್ಲವೂ OTM. ಹಾಗೆ ಈ ಕಾಲ್ನಲ್ಲಿ OTM ಯಾವುದಂದರೆ ಈ ವೈಟ್ ಕಲರಲ್ಲಿ ಇರೋದೆಲ್ಲವೂ OTM. ಅಟ್ ದ ಮನಿ ಅಂತಂದರೆ ಈಗ ಕರೆಂಟ್ ಪ್ರೈಸ್ ಯಾವುದಿದೆ 23,501 ಅಂತ ಏನಿದೆ. ಸೊ ಇದು ನಿಯರೆಸ್ಟ್ ಟು 23,500. ಸೊ ಹಾಗಿದ್ರೆ ಅಟ್ ದ ಮನಿ ಬಂದು 23,500. ಈಗ ನಾವು ಟ್ರೇಡ್ ಮಾಡಬೇಕು ಅಂತಂದರೆ ಅಟ್ ದ ಮನಿಗಿಂತ 50 to 100 ಪಾಯಿಂಟ್ಸ್ ನಾವು ಕೆಳಗಡೆ ಕಾಲ್ಗೆ ಬೈ ಮಾಡಬೇಕು. ಒಂದು ವೇಳೆ ಪುಟ್ ಬೈ ಮಾಡಬೇಕು ಅಂದರೆ 50 to 100 ಪಾಯಿಂಟ್ಸ್ ಕೆಳಗಡೆ ನಾವು ಪುಟ್ಟನ್ನು ಬೈ ಮಾಡಬೇಕು. ಸೊ ಈ ಕಾಲ್ ಮತ್ತು ಪುಟ್ಟನ್ನು ಬೈ ಮಾಡಬೇಕು ಅಂತಂದರೆ ನಮಗೆ ಗೊತ್ತಿರಬೇಕು ಇವತ್ತು ಕ್ಲೋಸಿಂಗ್ ಪ್ರೈಸ್ ಏನಿದೆ, ಈ ಕ್ಲೋಸಿಂಗ್ ಪ್ರೈಸ್ ಮೇಲ್ಗಡೆ ಟ್ರೇಡ್ ಆಗ್ತಾಯಿದ್ರೆ ಅದನ್ನು ನಾವು ಕಾಲ್ ಬೈ ಮಾಡಬೇಕು. ಇದ್ರ ಕೆಳಗಡೆ ನಾಳೆ ಟ್ರೇಡ್ ಆಗ್ತಾಯಿದ್ರೆ ನಾವು ಪುಟ್ ಬೈ ಮಾಡಬೇಕು. ಹಾಗೆಯೇ ಇದು 23,501 ಏನಿದೆ ಇದು ನಮಗೆ ಅಂಡರ್ಲೈಯಿಂಗ್ ಪ್ರೈಸ್ ಆಗಿರುತ್ತೆ. ಹಾಗೆಯೇ ಒಂದು ವೇಳೆ ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇದಕ್ಕಿಂತ 23,500ಅಲ್ಲಿ ಕ್ಲೋಸ್ ಆಗಿದೆ, 23,600ಅಲ್ಲಿ ಮಾರ್ಕೆಟ್ ಏನಾದರೂ ಓಪನ್ ಆಯಿತು ಅಂತಂದರೆ ಯಾವ ಪ್ರೈಸ್ಗೆ ಓಪನ್ ಆಗಿರುತ್ತೆ ಅದನ್ನು ನೀವು ಮತ್ತೆ ಅಂಡರ್ಲೈಯಿಂಗ್ ಪ್ರೈಸ್ ಅಂತ ತಿಳ್ಕೊಂಡು ಆ ಹೋಲ್ ಡೇ ಆ ಒಂದು ಪ್ರೈಸ್ ಮೇಲೆ ಮಾರ್ಕೆಟು ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಆದಾಗ ಓಪನಿಂಗ್ ಪ್ರೈಸನ್ನು ಅಂಡರ್ಲೈಯಿಂಗ್ ಪ್ರೈಸ್ ಅಂತ ಮಾಡಿಕೊಂಡು ಅದನ್ನು ಅಟ್ ದ ಮನಿಗೆ ನೀವು ಸ್ಟ್ರೈಕ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಈಗ ನೋಡೋದಾದರೆ 23,500 ಏನಿದೆ ಇದು ಅಟ್ ದ ಮನಿ ಇದೆ. ಸೊ ನಾನು ಈಗ ಇನ್ ದ ಮನಿ ಬೇಕು ಅಂತಂದರೆ 23,450 ಈಸ್ ದಿ ಇನ್ ದ ಮನಿ. ಇದು ಕಾಲ್ಗೆ ನಾಳೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಮಗೆ ಅನಿಸಿದ್ರೆ ಟ್ರೇಡಿಂಗ್ ಮಾಡಬೇಕಾದ್ರೆ ನಾವು 23,501 ಮೇಲ್ಗಡೆ ಟ್ರೇಡ್ ಆಗ್ತಾ ಇದ್ದರೆ ಆಗ ನಾವು ಕಾಲ್ನ ಬೈ ಮಾಡಬೇಕು. ಈ ಕಾಲ್ನ ಯಾವ ರೀತಿ ಬೈ ಮಾಡೋದು ಅಂದರೆ ಇಲ್ಲಿ 23,450 ಪಕ್ಕದಲ್ಲಿ ನಮಗೆ ಲಾಸ್ಟ್ ಟ್ರೇಡರ್ ಪ್ರೈಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಮಗೆ ಇಲ್ಲಿ ಬೈ ಆ್ಯಂಡ್ ಸೆಲ್ ಅಂತ 2 ಆಪ್ಷನ್ ಕಾಣಿಸುತ್ತೆ. ಸೊ ನಾವಿಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಬೇಕು. ಈ ಬೈ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪ್ರೈಸ್ ಇದು ಬಂದು
ಈಗ ಎಲ್ ಟಿ ಪಿ ಅಂತ ಇದೆ. ಎಲ್ ಟಿ ಪಿ ಅಂತಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ. ಈಗ ನಾವು ಬೈ ಮಾಡ್ತಾಯಿದ್ದೀವಿ ಅಂತಂದರೆ ಇಲ್ಲಿ ನಮಗೆ ಯಾವ ಪ್ರೈಸ್ಗೆ ನಾವು ಬೈ ಮಾಡ್ತಾಯಿದ್ದೀವಿ ಅಂತ ತೋರಿಸುತ್ತೆ. ಸೊ ಹಾಗೆಯೇ ಈಗ ನಾವು ಬೈ ಮೇಲೆ ಕ್ಲಿಕ್ ಮಾಡೋಣ. ಬೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನಂದರೆ ಒಂದು ಲಾಟ್ಗೆ 25 ಕ್ವಾಂಟಿಟಿ ಇರುತ್ತೆ. ಹಾಗಾದರೆ ಇಲ್ಲಿ ನಮಗೆ 136 ರೂಪಾಯಿ ಏನಿದೆ ಇದು ಎಲ್ ಟಿ ಪಿ ಇದೆ. ಇದು 136 ಏನಿದೆ ಇದು ಎಲ್ ಟಿ ಪಿ ಇದೆ. ಸೊ ಈ ಎಲ್ ಟಿ ಪಿ 136 ಇಂಟು 25. ಸೊ 1 ಲಾಟ್ ಬೈ ಮಾಡಬೇಕು ಅಂತಂದರೆ ನಮಗೆ ಇಲ್ಲಿ ನಿಮಗೆ ಮಾರ್ಜಿನ್ ಅಂತ ತೋರಿಸ್ತಿದೆ ನೋಡಿ. ಸೊ ಈ ಮಾರ್ಜಿನ್ ಏನಿದೆ 3420 ರೂಪೀಸ್ ನಿಮಗೆ ಈ ಕಾಲ್ ಆಪ್ಷನ್ ಬೈ ಮಾಡೋದಕ್ಕೆ ಅಮೌಂಟ್ ಬೇಕಾಗುತ್ತೆ 1 ಲಾಟ್. ಸೊ ನಿಮಗೆ ಇಲ್ಲಿ 1 ಪಾಯಿಂಟ್ ಇನ್ಕ್ರೀಸ್ ಆದರೆ ಈಗ 136 ಇದೆ, 137 ಆದರೆ ನಿಮಗೆ 25 ರೂಪೀಸ್ ಸಿಗುತ್ತೆ. ಸೊ ಇಲ್ಲಿ 25 ಕ್ವಾಂಟಿಟಿ ಇದೆ. ಹಾಗಾಗಿ ಒಂದು ಕ್ವಾಂಟಿಟಿಗೆ 1 ರೂಪಾಯಿ ಅಂತಂದರೆ 25 ಕ್ವಾಂಟಿಟಿಗೆ 25 ರೂಪಾಯಿ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ಒಂದು 10 ಪಾಯಿಂಟನ್ನು ನೀವು ಕ್ಯಾಪ್ಚರ್ ಮಾಡೋದಾದರೆ 136ರಿಂದ 146ಕ್ಕೆ ಹೋದಾಗ ಆಗ ನಿಮಗೆ 10 ಪಾಯಿಂಟ್ಸ್ಗಳು ಪ್ರಾಫಿಟ್ ಆಗುತ್ತೆ. ಈ 10 ಪಾಯಿಂಟ್ಸ್ಗಳು ಪ್ರಾಫಿಟ್ ಆದಾಗ ನಿಮಗೆ 25 ಇಂಟು 10 ಹಾಕಿದಾಗ 250 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ರೀತಿಯ ಕ್ಯಾಲ್ಕುಲೇಷನ್ ಇರುತ್ತೆ. ನೀವೀಗ ಇನ್ಸ್ಟಂಟ್ ಬೈ ಮೇಲೆ ಕ್ಲಿಕ್ ಮಾಡಿದಾಗ ಆರ್ಡರ್ ಬೈ ಆಗುತ್ತೆ. ಸೊ ನೀವು ಎಕ್ಸಿಟ್ ಮಾಡಬೇಕು ಅಂತಂದರೆ ಅದೇ ಪೊಸಿಷನಲ್ಲಿ ಹೋಗಿ ನೀವು ಆರ್ಡರ್ ಮಾಡಿದ ಮೇಲೆ ಇಲ್ಲಿ ಆರ್ಡರ್ಸಲ್ಲಿ ಬಂದರೆ ಪೊಸಿಷನ್ಸ್ ಅಂತ ಇರುತ್ತೆ. ಸೊ ಈ ಪೊಸಿಷನ್ಸಲ್ಲಿ ಬಂದು ನೀವು ಎಕ್ಸಿಟ್ ಮಾಡಿದರೆ ಅದು ಎಕ್ಸಿಟ್ ಆಗಿಬಿಡುತ್ತೆ. ಪ್ರಾಫಿಟ್ ಆದರೂ ಆಗ್ಬೋದು, ಲಾಸ್ ಆದರೂ ಆಗ್ಬೋದು. ಒಂದು ವೇಳೆ ನಿಮ್ಮ ಪ್ರೆಡಿಕ್ಷನ್ ಕರೆಕ್ಟಾಗಿದ್ದರೆ ಪ್ರಾಫಿಟ್ ಆಗುತ್ತೆ, ಒಂದು ವೇಳೆ ನಿಮ್ಮ ಪ್ರೆಡಿಕ್ಷನ್ ರಾಂಗ್ ಇದ್ದರೆ ನಿಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಪ್ರಾಫಿಟ್ ಮಾಡಬೇಕು ಅಂತಂದರೆ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು, ಹಾಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಇರಬೇಕು, ಹಾಗೆಯೇ ನ್ಯೂಸ್ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಇರಬೇಕು. ಇದೆಲ್ಲವೂ ಇದ್ದಾಗ ನಿಮ್ಮ ಪ್ರೆಡಿಕ್ಷನ್ ಏನಾಗುತ್ತೆ ಅಂದರೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಪ್ರಾಫಿಟ್ ಮಾಡೋದಕ್ಕೋಸ್ಕರ ನೀವೇನಾದರೂ ಇಲ್ಲಿವರೆಗೂ ಧನ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಲ್ಲ ಅಂತಂದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ನಿಮಗೆ ಧನ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಕೊಡ್ತೀನಿ. ಹಾಗೆಯೇ ಫ್ರೀಯಾಗಿ ನಿಮಗೆ ಬೇಸಿಕ್ ಟ್ರೇಡಿಂಗ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.